ಅಯ್ಯೋ ರೀ, ನಿಮ್ಮ ಜೊತೆ ನಾನು ಮರ್ತಬಿಟ್ಟೆ. ಅಕ್ಕ ಬರೋ ಟೈಮ್ ಆಯಿತು, ನಾನು ಹೋಗಿ ನೀರು ತೊಗೊಂಬರ್ತೀನಿ, ನೀವು ಒಳಗಡೆ ಇರಿ. ಸರಿ ಸರಿ, ಬೇಗ ಬಾರ. ನಿನ್ಗೇನೇ ಬಂದಿರೋದು ಅಲ್ವೇ? 5,000 ರೂಪಾಯಿ ಬೆಲೆ ಬಾಳೋ ಸೀರೆನ ಮನೆ ಕೆಲ್ಸಕ್ಕೆ ಉಟ್ಕೊಂಡಿದ್ಯಲ್ಲ, ನೀರ್ ಬಿದ್ರೆ ಸೀರೆ ಹಾಳಾಗಲ್ವೇನೆ? ನನ್ನ ಸೀರೆ ತೊಳೆಯಕ್ಕೆ ಹಾಕಿತ್ತಕ್ಕ, ಅದಕ್ಕೆ ಈ ಸೀರೆ ಉಟ್ಕೊಂಡೆ. ಅಯ್ಯೋ ಅಯ್ಯೋ ಅಯ್ಯೋ, ದರಿದ್ರದವಳೆ, ಸೀರೆಗೆ ಗತಿ ಇಲ್ಲದೆ ಇರೋಳು ಅಲ್ವೇ? ನಿನ್ ಮನೇಲಿ ಸೀರೆ ಉಟ್ಕೋತಿದ್ಯೋ ಇಲ್ವೋ? ನೋಡಿ ಅಕ್ಕ, ಹೀಗೆಲ್ಲ ಮಾತಾಡಬೇಡಿ ಅಕ್ಕ. ಚುಚ್ಚಿ ಚುಚ್ಚಿ ಮಾತಾಡಿ ಯಾಕಕ್ಕ ನನಗಿಷ್ಟು ನೋಯಿಸ್ತೀರಾ? ನೋಡಿ, ಸೀರೆ ಹರಿದ್ರು ತಾಪೆ ಹಾಕೊಂಡಿರ್ತಿದೆ, ಆದ್ರೆ ಅವ್ರನ್ನ ಯಾವ ರೀತಿ ನಾನು ಬಾಯಿ ಬಿಟ್ಟು ಕೇಳಿ ಹೇಳಿ ಅಕ್ಕ. ಅಯ್ಯೋ ದರಿದ್ರದವಳೆ, ನೀನೆಲ್ಲೇ ಕೇಳ್ತೀಯ? ಇದ್ರಾಬೆ ಬೈಲಿ ಬಾ. ನೋಡು, ನನ್ನ ಬೆಡ್ರೂಮಲ್ಲಿ ಕಸದ ಬುಟ್ಟಿಲಿ 2,000 ರೂಪಾಯಿ ಸೀರೆನ ಸಣ್ಣ ತೂತ್ ಬಿದ್ದಿತ್ತು ಅಂತ ಬಿಸಾಕಿದ್ದೀನಿ, ಹೋಗಿ ಉಟ್ಕೋಗು. ಏ ಬಾರೆ ಇಲ್ಲಿ, ಹೋಗು ಅಂದ ತಕ್ಷಣ ಹೋಗ್ಬಿಡ್ತಿದ್ಯಲ್ಲೇ. ಮನೆ ಎಲ್ಲ ಅಚ್ಚುಕಟ್ಟು ಮಾಡಿದ್ಯಾ? ಹಾ, ಇದೇನೆ ಧೂಳು? ಏನಿದು? ಮನೆ ಒಂದ್ ಸ್ವಲ್ಪ ನೀಟಾಗಿ ಇಟ್ಕೊಂಡು ಖರ್ಚು ಮಾಡಿ ಮನೆ ಕಟ್ಸಿದ್ರೆ ತಾನೆ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದಿಕ್ಕೆ. ಎಷ್ಟೇ ಆದ್ರೂ ನಾಳೆ ಹುಲ್ಲಿನ ಕೆಳಗೆ ಬೆಳೆದಿರೋ ಬಂಡ್ ಹೆಂಗ್ಸಲ್ವ ನೀನು? ಅಕ್ಕ, ಯಾವಾಗ್ಲೂ ನನ್ನ ತವರನ್ನ ಹೀಯಾಳಿಸ್ಬೇಡಿ ಅಕ್ಕ. ನೋಡಿ, ಈ ಮನೇಲಿ ನಾನು ಏನೇ ತಪ್ಪು ಮಾಡಿದ್ರು ನನಗೆ ಹೊಡೆದು ಬಡ್ದು ಬುದ್ಧಿ ಹೇಳಿ, ಆದ್ರೆ ನನ್ನ ತವರನ್ನ ಮಾತ್ರ ಹೀಯಾಳಿಸ್ಬೇಡಿ ಅಕ್ಕ. ಮಳ್ಳಿ ಕಣೆ, ಮಳ್ಳಿ ಉಸಿರು ಒಳ್ಳೆ. ಹಾ, ಹೀಗೆ ಮೊಸಳೆ ಕಣ್ಣೀರ್ ಹಾಕಿ ಹಾಕಿ ನನ್ನ ಮೈದನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ ಅಲ್ವೇ? ಕಿತ್ತಾಗಿರೋದೊಂದು ಮನೆ ಇತ್ತಲ್ಲ, ಅದನ್ನಾದ್ರೂ ಮಾರಿ ವರದಕ್ಷಿಣೆ ಅಂತ ಒಂದಿಷ್ಟು ಕೊಡ್ಬಾರ್ದಿತ್ತೇನೆ? ಅಕ್ಕ, ಮಾತು ಇತಿಮಿತಿಯಾಗಿ ಬರ್ತಾ ಇದೆ ಅಕ್ಕ. ನೋಡಿ, ನನ್ನ ತಂದೆ ತಾಯಿ ನ್ಯಾಯ ನೀತಿಗೆ ಮರ್ಯಾದೆ ಕೊಡದೆ ಇದ್ರು ಹಣ ಐಶ್ವರ್ಯ ಅಂತ ಮೀರಂತ ಗುಣಗಳನ್ನ ಹೇಳ್ಕೊಟ್ಟಿದ್ದಾರೆ. ಏನೇ ಹೇಳ್ತಿದ್ಯಾ? ನಿನ್ನ ತಂದೆ ತಾಯಿ ಹಣ ಅಂತಸ್ತಿಗಿಂತ ಗುಣ ಏನು ಅಂತ ಹೇಳ್ಕೊಟ್ಟಿದ್ದಾರೆ, ನನಗೇನು ಹೇಳ್ಕೊಳ್ದೆ ಬಿಚ್ಚಾರ ತರ ಬೆಳೆಸಿದ್ದಾರೆ ಅಂತ ಹೇಳ್ತಿದ್ದೇನೆ. ಬೇಡಕ್ಕ, ದಯವಿಟ್ಟು ನನ್ನ ಹೊಡಿಬೇಡಕ್ಕ, ನನ್ನನ್ನ ಬಿಟ್ಬೇಡ. ಹೇಳ ಮೇಲೆ ಅಲ್ವೇ? ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಈ ನಾಗಲಕ್ಷ್ಮಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಹೇ ಓಕೆ, ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರೆ. ಲೇ ಆರ್ತಿ, ಬಾಯ್. ಏಯ್, ಇಲ್ಲಿ ನಡೆದಿದ್ದ ವಿಚಾರ ಏನಾದ್ರೂ ಯಾರ ಹತ್ರನಾದ್ರೂ ಬಾಯ್ ಬಿಟ್ಟೆ ಅನ್ಕೋ, ನಿಂತ ಜಾಗದಲ್ಲೇ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀನಿ. ದರಿದ್ರ ಬಿಕಾರಿ ಭಿಕ್ಷುಕರನ್ನ ಮನೆಗೆ ಸೊಸೆ ಮಾಡಿಕೊಂಡ್ರೆ ಇಂಥ ಸಣ್ಣ ಮಾತುಗಳನ್ನ ಕೇಳಬೇಕಾಗುತ್ತೆ. ಓ, ನಮ್ಮ ಮಾವಯ್ಯ ಅನ್ನೋ ಮುದಿಗೂಬೆ ಬರ್ತಾ ಇದೆ. ಬರ್ಲಿ. ಏನ್ ಮಾವಯ್ಯ, ನಿಮ್ ಎದುರಿಗೆ ನಾನ್ ನಿಂತಿದ್ರು ಆ ಬಿಕಾರಿನ ಕರೆದು ನನ್ಗ ಅವಮಾನ ಮಾಡ್ತಿದ್ದೀರಲ್ಲ ಮಾವಯ್ಯ. ಏನಮ್ಮ ಆರ್ತಿನ ದರಿದ್ರ ಅಂತೀಯಲ್ಲಮ್ಮ, ಅವಳು ನಿನ್ನಾಗ ಈ ಮನೆಗೆ ಸೊಸೆಕನಮ್ಮ. ಮನೆ ಕೆಲಸ ಮಾಡಿದ್ರೆ ನಿನ್ ಕರೆದ್ರೆ ಮನೆ ಕಷಾಯ ಕೊಡ್ತೀಯನಮ್ಮ. ಏನ್ ಮಾವಯ್ಯ,
ನಮ್ಮ ಮಾವಯ್ಯ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡಿ ತುಂಬಾ ಸುಸ್ತಾಗಿ ದಣದ್ ಬಂದಿರ್ತಾರೆ ಅಂತ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಾಗ್ಲಲ್ಲೇ ಕಾಯ್ತಿದ್ರೆ ನೀವು ಅದರಿದ್ರು ನೊಗಳುತ್ತೀರಲ್ಲ ಮಾವಯ್ಯ. ತಗೊಳ್ಳಿ, ಕಾಫಿ ಕುಡೀರಿ. ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ನಾನು ನಿನಗಿಂತ ಹಿರಿಯವನು. ನೀರು ಕುಡಿತಾ ಇದ್ದ ಎಣ್ಣೆ ಕಾಫಿಯ ನಾನು ಕೊಟ್ಟು ಸಮಾಸ್ಕಿರಿ ತಿಳ್ಕೋಬೇಡ. ನಾಗಲಕ್ಷ್ಮಿ, ಈ ನಿನ್ನ ಡ್ರೆಸ್ಸು ನಮ್ಮ ಮನೆಗದ ಲಕ್ಷಣವಾಗಿ ಆರ್ತಿ ಹಂಗ ಸೀರೆ ಉಟ್ಕಂಡು ತಲೆಗೆ ಹೂ ಮಡ್ಕಂಡು ಅಷ್ಟ ಕುಂಕುಮ ಇಕ್ಕಂಡು ಮಹಾಲಕ್ಷ್ಮಿ ಹಂಗೆ ಮನೇಲಿ ಇರಮ್ಮ ಅಂದ್ರೆ ಬಸ್ನಾಗ ಊರಲ್ಲಿ ತಿರ್ಗಾಡ್ತೀನಿ ಅಂತೀಯಾ? ಮಾವಯ್ಯ, ನೀವ್ ಹೇಳೋದೇನೋ ಸರಿಯಾಗಿದೆ, ಬಟ್ ಇದು 21st ಸೆಂಚುರಿ, 21ನೇ ಶತಮಾನದಲ್ಲಿ ನಮ್ಗೆ ಈ ಸೀರೆ ಎಲ್ಲ ಸೆಟ್ ಆಗಲ್ಲ ಮಾವಯ್ಯ. ಮಾವಯ್ಯ, ಬೈ ದ ಬೈ, ನೀವಾಗ್ಲಿ ನಿಮ್ಮ ಮಗ ಆಗ್ಲಿ ನನ್ನ ಡ್ರೆಸ್ಅಪ್ಪಿಗೆ ನನ್ನ ಮೇಕಪ್ಪಿಗೆ ಯಾರು ಹಣ ಕೊಡೋದಿಲ್ವಲ್ಲ. ನೋಡಿ ಮಾವಯ್ಯ, ದಾನದ ಕೊಟ್ಟಿಗೆ ಅಂತಿದ್ದಿದ್ದಿ ಮನೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅರಮನೆಯಾಗಿ ಬದಲಾಯಿಸಿದ್ದೀನಿ. ಅಷ್ಟೇ ಅಲ್ಲ, ನಿಮ್ಮ ಮಗ ಲಾಸಲ್ಲಿದ್ದಾಗ ಲಕ್ಷ ಲಕ್ಷ ಹಣನ ಪೀಸಾಕಿದ್ದೀನಿ. ಆಮೇಲೆ ನಾನು ಸ್ವತಂತ್ರವಾಗಿರ್ಬೋದು. ಇಷ್ಟ ಬಂದಾಗಿರುತ್ತೆ. ಇದೇ ನಿಮ್ಮ ಅಪ್ಪನ ಮನೆಯಲ್ಲ, ಇದು ನಿಮ್ಮ ಗಂಡನ ಮನೆ. ನಿನ್ನ ಹತ್ರ ಹಣ ಇತ್ತು, ವರದಕ್ಷಿಣೆ ಅಂತ ನೀಡಿ ನನ್ನ ಮಗನ ಪುಟ್ಟಿಗೆ ಹಾಕಂತೆ. ಏನ್ ಮಾವಯ್ಯ, ಏನ್ ಮಾತಾಡ್ತಿದ್ದೀರಾ? ಬೇಕಾದಷ್ಟು ವರದಕ್ಷಿಣೆ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಬೇಕಾದಾಗೆ ಜಾಲಿನ ಮಾಡ್ಬೋದು. ಬೈ ದ ಬೈ, ನನಗೆ ತಾಳಿ ಕಟ್ಟಿರೋ ಗಂಡನೇ ಏನು ಕೇಳಲ್ಲ. ನೀವೇನು ಮಹಾ ಅಲ್ಲ, ನೀವೇನು ನನ್ನ ತಂದೆಗಿಂತ ದೊಡ್ಡ ವ್ಯಕ್ತಿನ? ಆಫ್ಟರ್ ಆಲ್ ಸ್ಕೂಲ್ ಬಡ ಮೇಷ್ಟ್ರು ನೀವು. ಇನ್ನೊಂದು ಮಾತಾಡ್ರ ಬಾರಿಸ್ಬಿಡ್ತೀನಿ. ಯಾಕೆ ನಿಲ್ಲಿಸ್ಬಿಟ್ರಿ ಮಾವಯ್ಯ? ಹೊಡೀರಿ ಹೊಡೀರಿ. ಅಲ್ಲ, ನನಗೆ ಜನ್ಮ ಕೊಟ್ಟಂದೇನೆ ನನ್ನ ಮೇಲೆ ಒಂದೇ ಒಂದಿನ ಕೈ ಮಾಡಿರ್ಲಿಲ್ಲ, ನೀವು ನನ್ನ ಮೇಲೆ ಕೈ ಮಾಡ್ತೀರಾ? ಹಾ, ಹೊಡೆದು. ಅಪ್ಪಾಜಿ, ಏನಾಗಿದೆ ನಿಮ್ಗೆ? ನಾಗಲಕ್ಷ್ಮಿ ಈ ಮನೆ ಹಿರಿ ಸೊಸೆ ಅದು ಮನೆಗೆಸ್ತವಳು. ವಿಶ್ರಾಂತ ಈ ಮನೆ ಕೆಲಸದಳ ಆಗಿದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಿದ್ದ ಕಣ. ಅದನ್ ಬಿಟ್ಟು ವರದಕ್ಷಿಣೆ ಒತ್ಕ ಬಂದಿವಿ ಅನ್ಬಿಟ್ಟು ಬಾಯಿ ಬಂದಂಗೆ ಮಾತಾಡುದೇನು? ಅದು ನನ್ನ ತಂದೆಗಿತ್ತು ನೀನ್ ಹಿರಿಯವನ ಅಂತ ಕೇಳ್ತಾಳ, ಅದು ಸರಿಯಾನೋ? ನಾಗು, ನಿನ್ಗೇನೇ ಆಗಿದೆ? ನಮ್ ತಂದೆ ಈ ಸಮಾಜದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಅಂತ ನಿನ್ಗೇನ ಗೊತ್ತು? ಅನ್ರಿ ಅನ್ನಿ, ಎಲ್ಲರೂ ಮಾತನ್ನ ಕೇಳ್ಕೊಂಡು ನೀವು ನನ್ನನ್ನೇ ಮುಚ್ಚೆ ಬಾಯ್ನ. ಅಪ್ಪಾಜಿ, ನನ್ನ ಹೆಂಡತಿ ತಿಳಿದೆ ಏನೋ ಅನ್ಬಿಟ್ಲು, ಬೇಜಾರ್ ಮಾಡ್ಕೋಬೇಡ ಅಪ್ಪಾಜಿ. ವಿಶ್ರಾಮ್, ವರದಕ್ಷಿಣೆ ಒತ್ಕ ಬಂದಿವಿ ಅನ್ಬಿಟ್ಟು ನಿನ್ನ ಬಾಳಿಗೆ ಬಿರುಗಾಳಿ ಬೀಸಿದಂಗ ಆಯ್ತಲ್ವೋ? ಈ ಮನೆ ಸಂಭ್ರಮ ಗೌರವ ಏನಾಗುತ್ತೋ ಏನೋ. ನೋಡ್ರಿ, ಈ ಮನೆಯಲ್ಲಿ ನಿಮ್ ತಂದೆ ಇರ್ಬೇಕು, ಇಲ್ಲ ನಾನು ಇರ್ಬೇಕು. ಇಬ್ರಲ್ಲಿ ಯಾರು ಬೇಕು ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನಾಗು, ಕೂಲ್ ಡೌನ್, ಸ್ವಲ್ಪ ನನ್ನ ಮಾತು ಕೇಳೆ. ಬಾ, ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಆರ್ತಿ, ಆರ್ತಿ. ಆ ದರಿದ್ರದೊಳ್ಳೆ ಬೇರೆ ಕರಿತವ್ರಿ ಇವರು. ಯಾವ್ದಾದ್ರು ಹೋಗ್ಬೇಕಾದ್ರೆ ದರಿದ್ರ ಬೇವರ್ಸಿ ಮುಖನ ನೋಡ್ಬೇಕೇನು? ಸುಮ್ನಿರ ನೀನು. ಅಮ್ಮ ಆರ್ತಿ, ನಾವಿಬ್ರು ಹೋಗಿ ಸಿಟಿಗೆ ಹೋಗಿ ಸುತ್ತಾಡ್ಕೊಂಡು ಬರ್ತೀವಮ್ಮ. ಅಪ್ಪಾಜಿ ಕೇಳಿದ್ರು ಹೇಳ್ಬಿಡಮ್ಮ. ಬಾಬಾ, ಬಿಸಿ ಬಿಸಿ ಅಡ್ಗೆ ಮಾಡಿದೀನಿ, ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ರೀ, ಹೊರಗಡೆ ಹೊರಡ್ಬೇಕಾದ್ರೆ ಈ ದರಿದ್ರ ಜೊತೆ ಏನೇ ನಿಮ್ದು ಮಾತುಕತೆ? ಅಡಿಗೆ ಹೋಗೋಣ. ಸುಮ್ನಿರ ನೀನು. ಬರ್ತೀವಮ್ಮ. ಬರ್ತೀವಮ್ಮ ನಾವು.